ಅಧ್ಯಾಪನ ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇರುವಂತಹ ಶ್ರೀಮತಿ ಕಾತ್ಯಾಯನಿ ಒಬ್ಬ ಎಲ್ಲ ತಾಯಂದಿರೇ, ಈ ತಾಯಂದಿರನ್ನ ಇಲ್ಲಿವರೆಗೂ ಕಟ್ತಂದಂತ ಈ ತಾಯಂದಿರೆಲ್ಲ ಪತಿದೇವರುಗಳೇ. ಇನ್ನುಳಿದೆಲ್ಲ ಬಳಗದವರೇ. ಹಿಂದೂ ಕಲಾಂನವರು ಮೊನ್ನೆ ದೂರವಾಣಿ ಕರೆ ಮಾಡಿ ಅಧ್ಯಾಪನ ಅಂತ ಹೇಳಿ ಒಂದು ಒಳ್ಳೆಯ ತಾಯಂದಿರೆಲ್ಲ ಸೇರಿ ಒಂದು ಒಳ್ಳೆಯ ಸಂಸ್ಥೆ ಮಾಡಿದ್ದಾರೆ. ಅವರು ನಮ್ಮ ಶ್ರೀಮಠದ ವೀರಭದ್ರ ಸ್ವಾಮಿಯ ಸನ್ನಿಧಿಯಲ್ಲಿ ಕುಳಿತುಕೊಂಡು ಶ್ರೀರುದ್ರ ಪಠಣ ಮಾಡಬೇಕಂತ ಹೇಳಿ ಇಚ್ಛೆ ವ್ಯಕ್ತಪಡಿಸಿದ್ದಾರೆ ಸ್ವಾಮೀಜಿ ಅಂತ ನಮ್ಗೆ ಬಹಳ ಸಂತೋಷ ಆಯಿತು. ಶ್ರಾವಣದಲ್ಲಿ ನಾವಿರೋದಿಲ್ಲ ಅಂದ್ರೆ ನೀವು ದಿನಾನೇ ಹೇಳಬೇಕಂದ್ರೆ ಅವರು ಇವತ್ತು ದಿನಾಂಕನ ನಿಗದಿ ಮಾಡಿದಾಗ ಎಲ್ಲರೂ ಬಹಳ ಉತ್ಸಾಹದಿಂದ, ನಮ್ಮ ಮಠ ಬೆಂಗಳೂರು ನಗರಕ್ಕೆ ಬಹಳ ದೂರ, ಡಿಸ್ಟೆನ್ಸ್ ಹತ್ರ ಇದ್ರೂ ಟ್ರಾಫಿಕ್ ಜಾಸ್ತಿ ಇರ್ತದೆ. ಹಾಗಾಗಿ ಅದೆಲ್ಲವನ್ನೂ ಕೂಡ ಮೀರಿ ಸರಿಯಾದ ಸಮಯಕ್ಕೆ ಇಷ್ಟು ಜನ ತಾಯಂದಿರು ಬಂದು ವೀರಭದ್ರನ ಸನ್ನಿಧಿ ಒಳಗೆ ಶ್ರೀರುದ್ರ ಪಠಣ ಮಾಡಿರುವಂತಹದ್ದು ಬಹಳ ಶ್ರೇಷ್ಠ ಕಾರ್ಯ ಮತ್ತು ನಿಮ್ಮೆಲ್ಲರ ಪೂರ್ವಜನ್ಮದ ಭಾಗ್ಯ ಇದೆ. ನಿಮ್ಮ ಪೂರ್ವಜನ್ಮದ ಭಾಗ್ಯ ಇರೋದ್ರಿಂದ ಇಲ್ಲಿ ಬಂದಿದ್ದೀರಿ. ಇದು ಸಾಮಾನ್ಯವಾದಂತಹ ದೇವಸ್ಥಾನ ಅಲ್ಲ. ಈ ಕ್ಷೇತ್ರ ಬಹಳ ಪವಿತ್ರವಾದಂತಹ ಕ್ಷೇತ್ರ ಇದೆ. ಬೆಂಗಳೂರು ಮಹಾನಗರದಲ್ಲಿನೇ ಅತ್ಯಂತ ಪ್ರಾಚೀನ ಮಠ ಅಂದ್ರೆ ವಿಭೂತಿಪುರ ಮಠ, ಆಮೇಲೆ ಎಲ್ಲ ಮಠಗಳು. ಮುಂಚೆ ನಮ್ಮ ತಾತ ಅವರೆಲ್ಲ ಜಟ್ಕಾ ಗಾಡಿಯಲ್ಲಿ ಬರ್ತಿದ್ರು. ಹೊಯ್ಸಳ ರಾಜನ ಕಾಲದೊಳಗೆ ಹೊಯ್ಸಳ ರಾಜ ವೀರಬಲ್ಲಾಳ 1187ನೇ ಇಸ್ವಿ ಒಳಗೆ ಈ ಮಠಕ್ಕೆ ಜಮೀನು ದಾನ ಮಾಡಿದ್ದಾನೆ. ಎಷ್ಟನೇ ಇಸ್ವಿ? 1900 ಅಲ್ಲ, 1187. ಅಂದ್ರೆ ಇವತ್ತಿಗೆ 900 ವರ್ಷ ಆಗಿದೆ. 12ನೇ ಶತಮಾನದೊಳಗೆ ಜಮೀನು ದಾನ ಮಾಡಿರುವಂತ ಶಿಲಾಶಾಸನ ಇದೆ. ಇದೆಲ್ಲ ಮುಗಿದ ಮೇಲೆ ಎಲ್ಲ ಕಡೆ ಪ್ರದಕ್ಷಿಣೆ ಮಾಡಿ ಹಂಗೆ ನೇರವಾಗಿ ಪ್ರಸಾದ ಮಾಡಿ ಕಾರ್ಯಕ್ಕೆ ಮಠಕ್ಕೆ ಮನೆಗೆ ಹೋಗ್ಬೇಡ, ಮತ್ತೆ ನೀವು ಅಲ್ಲಿ ಬರೋದು ಕಷ್ಟ. ಯಾಕಂದ್ರೆ ಇಂಥ ಕ್ಷೇತ್ರದೊಳಗೆ ಸ್ವಲ್ಪ ಸಮಯವನ್ನು ಕಳಿಬೇಕು. ದಿನಾನು ಮನೆಯಲ್ಲೇ ಇರ್ತೀರಿ, ದಿನ ಮಾಲ್ಗೆ ಹೋಗ್ತೀರಿ, ಮಾರ್ಕೆಟಿಂಗ್ ಹೋಗ್ತೀರಿ, ಎಲ್ಲ ಅಲ್ಲಿ ಒಂದು ಗಂಟೆಗಟ್ಟಲೆ ಕಳೀತೀರಿ. ಟೆಕ್ಸ್ಟೈಲ್ ಶೋರೂಮ್ಗೆ ಹೋದ್ರಂದ್ರೆ ಇಂಥ ಕ್ಷೇತ್ರದೊಳಗೆ ಬಂದಾಗ ಸ್ವಲ್ಪ ಸಮಯವನ್ನು ಕಳಿಬೇಕು. ಅರ್ಜೆಂಟ್ ಮಾಡಬೇಡಿ, ಆರಾಮ್ ಅಡ್ಡಾಡಿ ಮಠದ ಪ್ರಸಾದ ಸ್ವೀಕಾರ ಮಾಡ್ರಿ. ಆ ಪ್ರಸಾದ ಸ್ವಲ್ಪ ಕರಗೋ ತನಕನೂ ಅಡ್ಡಾಡಿ. ಈ ಶಿಲಾಶಾಸನ ಇದೆ, ಶಾಸನ ನೋಡಿ. ಪಕ್ಕದಲ್ಲಿ ಉಚಿತ ವಸತಿ ಶಾಲೆ ಇದೆ, ಶಾಲೆ ನೋಡಿ. ಅಲ್ಲಿ ಪಕ್ಕದಲ್ಲಿ ಉಚಿತ ಡಯಾಲಿಸಿಸ್ ಸೆಂಟರ್ ಇದೆ. ಎಲ್ಲ ಬಡ ರೋಗಿಗಳಿಗೆ ಒಂದು 10 ಮಿಷಿನ್ ಇದೆ ನಮ್ಮ ಹಾಸ್ಪಿಟಲಲ್ಲಿ. ಫ್ರೀಯಾಗಿ ಡಯಾಲಿಸಿಸ್ ಮಾಡ್ತಾರೆ. ಒಂದು ಡಯಾಲಿಸಿಸ್ಗೆ ನಿಮಗೆಲ್ಲ ಗೊತ್ತಿರ್ತದೆ, ನಿಮ್ಮವ್ರು ಯಾರು ಹೋಗ್ತಾ ಇದ್ರೆ 2500, 3000. ಸ್ವಲ್ಪ ಇನ್ನೂ ನಾವು ಶ್ರೀಮಂತರಿಗೆ ಒಂದು ಸ್ವಲ್ಪ ಕಾರ್ಪೊರೇಟ್ ಹಾಸ್ಪಿಟಲ್ಗೆ ಹೋದ್ರೆ 5000 ಹಿಂಗೆಲ್ಲ ಇರ್ತದೆ. ಬಟ್ ಬಹಳ ಖರ್ಚದು. ಬಡವರಿಗೆ ಡಯಾಲಿಸಿಸ್ ಬಂದ್ಬಿಟ್ಟು ಬಹಳ ಕಷ್ಟ, ಬದುಕಕ್ಕೆ ಆಗಂಗಿಲ್ಲ. ಆ ದೃಷ್ಟಿಯಿಂದ ನಿಮ್ಮಂತಹ ಎಲ್ಲ ದಾನಿಗಳ ಸಹಕಾರದಿಂದ ನಮ್ಮ ಹಿಂದೂ ಕಲಾಂ ಅವರು ಬಂದಿದ್ದಾರೆ. ಪಾರಾಯಣ ಮಾಡಿಸೋದು ಅಷ್ಟೇ ಅಲ್ಲ, ದೊಡ್ಡ ದಾನಿಗಳು ಕೂಡ ಡಯಾಲಿಸಿಸ್ ಸೆಂಟರ್ಗೆ ಪ್ರತಿ ತಿಂಗಳು 5000 ರೂಪಾಯಿ ಹಾಕ್ತಾ ಇರ್ತಾರೆ. ಎಷ್ಟೋ ವರ್ಷದಿಂದ ಮಾಡ್ತಾ ಇದ್ದಾರೆ. ಹೀಗೆ ದಾನಿಗಳ ಸಹಕಾರದಿಂದ ಮಠದ ವ್ಯವಸ್ಥೆಯೊಳಗೆ 10 ಮಿಷಿನ್ನಿಂದ ಉಚಿತವಾಗಿ ಡಯಾಲಿಸಿಸ್ ಕೇಂದ್ರ ಇದೆ. ಅದನ್ನು ನೋಡಿ. ಕಲ್ಯಾಣ ಮಂಟಪ ಇದೆ. ಯಾಕೆ ನೀವು ಇಲ್ಲೆಲ್ಲ ಓಡಾಡಿ ಅಂತ ಹೇಳಿದೆ ಅಂದ್ರೆ, ಇದು ತಪಸ್ವಿಗಳು ಓಡಾಡಿದ ಜಾಗ. ಈ ಮಠಕ್ಕೆ ನಾನು 81ನೇ ಸ್ವಾಮೀಜಿ, 80 ಸ್ವಾಮೀಜಿ ಸರ್ವ್ ದಿಸ್ ಮಠ. 80 ಜನ ಸುಮ್ಮ 10 ವರ್ಷ ಅಂದ್ರೆ ಎಷ್ಟಾಗ್ತೈತೆ ನೋಡಿ, 800 ವರ್ಷ ಆಗ್ತದೆ. ಅಂದ್ರೆ ಸಾವಿರ ವರ್ಷಗಳ ಇತಿಹಾಸ ಇದೆ. ಹೊಯ್ಸಳ ರಾಜ ದಾನ ಮಾಡಿದ್ದು 12ನೇ ಶತಮಾನದೊಳಗೆ. ಆದ್ರೆ ಈ ಮಠ ಇದ್ದಿದ್ದು ಇನ್ನೂ ಹಿಂದೆ. ಈಗ ನಾವು ಇವಾಗ ಬಂದಿದ್ದೀರಿ. ಮುಂದೆ ಒಂದು 100 ವರ್ಷ ಆದ್ಮೇಲೆ ಒಂದು ಬುಕ್ ಒಳಗೆ ನಿಮ್ಮ ಹೆಸರು ಬರೆದಿರ್ತಾರೆ. ಅಧ್ಯಾಪನ ಸಂಸ್ಥೆಯವರು 2024 ವಿಭೂತಿಪುರ ಮಠಕ್ಕೆ ಬಂದಿದ್ರು ಅಂತ ಅರ್ಥ. 2024ನೇ ಇಸ್ವಿಗೆ ಅಧ್ಯಾಪನ ಸಂಸ್ಥೆ ತಾಯಂದ್ರ ಮಠಕ್ಕೆ ಬರ್ಬೇಕಾದ್ರೆ ಮೊದಲು ಮಠ ಇರ್ಬೇಕಲ್ಲ, ಆಮೇಲೆ ನೀವು ಬಂದಿರಲ್ಲ. ಹಂಗ ಈ ಮಠದ ಇತಿಹಾಸ ಬಹಳ ಸಾವಿರ ವರ್ಷದ ಇತಿಹಾಸ. 80 ಜನ ಪೂಜ್ಯರು ಈ ಮಠದ ಪರಿಸರದೊಳಗೆ ತಪಸ್ಸನ್ನು ಮಾಡಿದ್ದಾರೆ.
ಮೊದಲಿನ ಸ್ವಾಮಿಗಳ ಕೆಲಸ ಏನಪ್ಪಾ ಅಂದ್ರೆ ದಿನ ಪೂಜೆ ಮಾಡೋದು ಅನುಷ್ಠಾನ, ಅದೇ ಕೆಲಸ. ಈಗ ಒಂದು 3 ವರ್ಷ ಆದ್ಮೇಲೆ ಸ್ವಾಮಿಗಳು ಅದನ್ನ ಕಡಿಮೆ ಮಾಡಿಬಿಟ್ಟು ವ್ಯವಹಾರ ಮಾಡಕತ್ತಿದ್ದಾರೆ. ಸ್ಕೂಲ್ ಮಾಡೋದು, ಕಾಲೇಜ್ ಮೇಲೆ ಮಾಡಾಡ್ತಿದ್ರು, ಅವೆಲ್ಲ ಓಡಾಡ್ತಾ ಇದ್ರು. ಆದ್ರೆ ಮೊದಲಿನೆಲ್ಲ ಪೂಜ್ಯರು ತಮ್ಮ ಸಂಪೂರ್ಣ ಅವಧಿಯನ್ನ ಅನುಷ್ಠಾನ, ಜಪ ತಪ ಮಾಡ್ತಾ ಇದ್ರು. ಅಂಥ ಜಪ ತಪ ಮಾಡಿದಂಥ ಜಾಗ ಇದೆ. ಎಲ್ಲರ ಇತಿಹಾಸ ಹೇಳಕ್ಕಾಗಂಗಿಲ್ಲ. ಒಬ್ಬರದ್ದು ಹೇಳ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ಒಂದು ಕಲ್ಲಿನ ಗದ್ದಿಗೆ ಇದೆ, 4 ಮಂಟಪದ. ಅದೊಂದು ಜೀವಂತ ಒಬ್ಬ ಪೂಜ್ಯರ ಸಮಾಧಿ. ಬಹಳ ಜಾಗೃತವಾದ ಜಾಗ ಅದು. ಆ ಜಾಗೃತವಾದ ಜಾಗದೊಳಗೆ ನೀವೇನಾದ್ರು ಸಂಕಲ್ಪ ಮಾಡಿ ಸುಮ್ಮನೆ 3 ಪ್ರದಕ್ಷಿಣೆ ಹಾಕೋದು, ಕೊಡು ತಗೊಳ್ಳೋದೇನಿಲ್ಲ, ಅದೆಲ್ಲ ನಿಮ್ಮ ಇಚ್ಛಾ. ಸುಮ್ಮನೆ ಇಂಥದ ಕೆಲಸ ಆಗಬೇಕು ಗುರುಗಳೇ ಅಂತೇಳಿ ಭಕ್ತಿಯಿಂದ ನೀವು 3 ಸಲ ಪ್ರದಕ್ಷಿಣೆ ಮಾಡ್ರಿ. 100ಕ್ಕೆ 100 ಆ ಕಾರ್ಯಸಿದ್ಧಿ ಆಗುವಂತ ಕಾರ್ಯಸಿದ್ಧಿ ಯೋಗಿಗಳ ಸ್ಥಳ ಅದು. ಅವರು ಇದ್ದಾರೆ. ನಿಮ್ಗೆ ಇನ್ನೂ ಬಹಳ ಎಲ್ಲರಿಗಿಲ್ಲ, ಕೆಲವು ಜನಗಳ ಪರಿಚಯ ಇರುವಂತಹ ರಂಭಾಪುರಿ ಪೀಠದ ಗಂಗಾಧರ ಜಗದ್ಗುರುಗಳು, ವೀರ ಗಂಗಾಧರ ಜಗದ್ಗುರುಗಳು ಹೇಗೆ ನಾವು ಈ ಮಠಕ್ಕೆ ಸ್ವಾಮೀಜಿಯವರು ಇದ್ವಲ್ಲ, ಹಾಗೆ ಅವರು ಜಗದೊಳ ಸ್ಥಾನಕ್ಕೆ ಹೋಗಿಂತ ಮೊದಲು ಈ ಮಠದ ಪೂಜ್ಯರಾಗಿದ್ದರು. ಅವರು ಮಹಾ ತಪಸ್ವಿಗಳು. ಇಡೀ ನಮ್ಮ ನಾಡಿನೊಳಗ ಶಿವಪೂಜೆಯ ಮಹತ್ವವನ್ನು ಬೆಳೆಸಿದಂಥವ್ರು. ಶಿವಪೂಜೆ ಅಂದ್ರೆ ಸಾಕ್ಷಾತ್ ಕೈಲಾಸದ ಒಂದು ದೃಶ್ಯವನ್ನೇ ನೋಡ್ತಾ ಇದ್ದೀವಿ ಅನ್ನೋ ರೀತಿಯೊಳಗೆ ಪೂಜೆ ಮಾಡುವಂಥವ್ರು. 8 ಗಂಟೆ ಕುಳಿತುಕೊಂಡು ಪೂಜೆ ಮಾಡುವಂತಹ ಮಹಾಪೂಜ್ಯರು ಈ ಮಠದ ಪೂಜ್ಯರಾಗಿ ಈ ಪರಿಸರದಲ್ಲಿ ಅನುಷ್ಠಾನ ಮಾಡಿದ್ದಾರೆ. ಒಂದೊಂದು ಕಣನೂ ಕೂಡ ಇದು ಪವಿತ್ರವಾದಂತಹ ಮಣ್ಣಿನ ಕಣ ಇದೆ. ಇಂಥ ಜಾಗದೊಳಗೆ ನೀವೆಲ್ಲ ಬಂದು ವಿಶೇಷವಾಗಿ ಸಾವಿರ ವರ್ಷಗಳಿಂದ ಪೂಜೆಗೊಳ್ತಾ ಇರತಕ್ಕಂಥ ವೀರಭದ್ರ ಸ್ವಾಮಿ ಬಹಳ ಜಾಗೃತವಾಗಿರುವಂತಹ ಮಾತು. ನಿಮಗೆಲ್ಲ ಅನಿಸ್ತಿರ್ಬೋದು, ನೀವು ಎಲ್ಲಿ ಬಂದಿರ ಅನ್ನೋದೇ ಮರಿತಾ ಇದ್ದೀರಿ. ಬೆಂಗಳೂರಾಗಿಲ್ಲ, ನಾವೆಲ್ಲೋ ಅದೀವಿ ಅನಿಸ್ತಾ ಇರ್ತಿಲ್ಲ. ಒಂದು ವೈಬ್ರೇಷನ್ ಇದೆ ಈ ಮಠದೊಳಗೆ. 800 ವರ್ಷಗಳಿಂದ ಈ ಸ್ಟ್ರಕ್ಚರ್ ಹಂಗೆ ಇಟ್ಕೊಂಡಿದ್ದೀವಿ. ಇದನ್ನ ತೆಗೆದ್ಬಿಟ್ಟು ಒಂದು ಹೊಸ ತರ ದೇವಸ್ಥಾನ ಕಟ್ಬಿಟ್ರೆ ಅದೊಂಥರ ಅಲ್ಲೇನು ವೈಬ್ರೇಷನ್ ಇರಂಗಿಲ್ಲ. ನೋಡಿ, ಹೊಸ ದೇವಸ್ಥಾನದಾಗ ನಿಮ್ಗೆ ದೇವರೇ ಕಾಣ್ತಿರಂಗಿಲ್ಲ. ಬರೀ ಬ್ಯೂಲೆಟ್ಸ್ ಏನೋ ಮಾಡ್ಯಾರ, ಹಂಗೆ ಮಾಡ್ಯಾರ, ಅಲ್ಲಿ ಯಾವ ಫಿಟ್ಟಿಂಗ್ಸ್ ಹಾಕ್ಯಾರ, ಇದೇ ಕಾಣ್ತಿರ್ತೇವೆ, ಬೇರೆ ಏನು ಕಾಣಂಗಿಲ್ಲ. ಇದನ್ನ ಯಾಕೆ ಹೀಗೆ ಇಟ್ಟಿದ್ದೀವಿ ಅಂದ್ರೆ ಇದ್ರೊಳಗೆ ಒಂದು ವೈಬ್ರೇಷನ್ ಇದೆ. ಇಂಥ ಜಾಗದೊಳಗೆ ಕುಳಿತುಕೊಂಡು ನೀವು ಶ್ರೀರುದ್ರ ಹೇಳಿದಿರಲ್ಲ, ಇಲ್ಲಿವರೆಗೆ ಹೇಳಿದ ರುದ್ರದ್ದೇನು ಫಲ ನಿಮ್ಗೆ ಬಂದೈತಲ್ಲ, ಅದರ ಕೋಟಿ ಫಲ ಇವತ್ತು ನಿಮ್ಗೆ ದೊರೀತಾ ಇದೆ. ವೀರಭದ್ರ ಸ್ವಾಮಿ ಸಾನ್ನಿಧ್ಯದೊಳಗೆ ನೀವು ಶ್ರೀರುದ್ರ ಪಠಣವನ್ನು ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ನಿಮ್ಮನ್ನೆಲ್ಲ ನೋಡಿ ನಮಗೆ ಬಹಳ ಹೆಮ್ಮೆ ಮತ್ತು ಖುಷಿ. ಒಬ್ಬ ತಾಯಿ ಸುಸಂಸ್ಕೃತಳಾದ್ರೆ ಒಂದು ಕುಟುಂಬವೇ ಸುಸಂಸ್ಕೃತವಾಗಿರುತ್ತೆ. ಒಬ್ಬ ತಾಯಿ ಸುಸಂಸ್ಕೃತಳಾದ್ರೆ ನೀವು 9 ಗಂಟೆಯಿಂದ 10 ಗಂಟೆಗೆ ಆನ್ಲೈನ್ ಒಳಗ ಏನ್ ಕಲಿತಾ ಇದ್ದಾರೆ, ರುದ್ರ ಕಲಿತೀರಂದ್ರೆ ನಿಜವಾಗ್ಲೂ ಗ್ರೇಟ್. ನೀವೆಲ್ಲ ಸಾಮಾನ್ಯವಾಗಿ ಎಲ್ಲಾ ತಾಯಿಯಂದಿರು 9 ರಿಂದ 8 ಅಥವಾ 7 ರಿಂದ 8 9 ರಿಂದ 8 ಎಲ್ಲಿರ್ತಾರೆ? ಟಿವಿ ಸೀರಿಯಲ್ ಒಬ್ರು ಮಲ್ಕೊಂಡ್ಬಿಟ್ಟಿರ್ತಾರ, ಅಥವಾ ಎಲ್ಲಿ ಮಲ್ಕೊಳ್ಳಲ್ಲ, ಮೊಬೈಲ್ ಬಂದ್ಬಿಟ್ಟು ಮೇಲೆ ಮಕ್ಕಳಂಗೆಲ್ಲ ನೋಡ್ಕೊತ ಕುಂಡ್ರದಾಗ್ತೈತೆ. ಅಂದ್ರೆ ಈ ತರ ಸಮಯ ಹರಣ ಮಾಡುವಂತಹ ಕಾಲದಲ್ಲಿ, ಮೊದಲಿನ ಕಾಲದೊಳಗೆ ಹೆಣ್ಮಕ್ಳಿಗೆ ಬಹಳ ಕೆಲಸ ಇರ್ತಿತ್ತು. ಈಗೇನು ಕೆಲಸನೇ ಇಲ್ಲ, ನೀವು ಮಾಡಲ್ಲ ಅಂತ ಹೇಳಂಗಿಲ್ಲ. ಹಾಗೇನೆ ಮೊದಲಿನ ನಿಮ್ಮ ಅಜ್ಜಿಗಳನ್ನ ನೋಡ್ಕೊಂಡ್ರೆ ನಿಮ್ಗೆ ಏನ್ ಕೆಲಸ? ಏನು ಕೆಲಸ? ಕುಟ್ಟೋದಿಲ್ಲ, ಬೀಸೋದಿಲ್ಲ, ಹಸನ್ ಮಾಡೋದಿಲ್ಲ, ನೆನ ಹಾಕೋದಿಲ್ಲ, ಎಲ್ಲ ರೆಡಿಮೇಡ್. ನಿಮ್ ವೀಕ್ನೆಸ್ ತಿಳಿದುಕೊಂಡು ಎಲ್ಲ ವ್ಯಾಪಾರಸ್ಥರು ನಿಮ್ಗೆ ಏನ್ ಬೇಕು ಎಲ್ಲ ಇಟ್ಬಿಟ್ಟಿರ್ತಾರ. ಆ ಅವ್ರಿಗೆ ಕಾಳು ಸುಲಿಲಿಕ್ಕೆ ಟೈಮ್ ಇಲ್ಲ, ತಾಯಂದ್ರು ಸುಲಿದ ಅವ್ರಿಗೆ ಕಾಳು ಇಟ್ಟಿರ್ತಾರೆ. ಯಾವ ಕೈಲಿ ಸುಲಿರ್ತಾರೋ ಸ್ವಲ್ಪ ಏನಾದ್ರು ಅಡಿಗೆ ಮಾಡಿ ಹೆಂಗ್ ಜೊಮ್ಯಾಟೊ ತೊಗೊಂಬಂದ್ ಕೊಡ್ತಾರಲ್ಲ, ಮುಂದೆ ಅವನೇ ಬಂದು ಉಣಿಸಿ ಹೋಗ್ಬಿಡ್ತಾನ. ನಿಮ್ ಕೈ ಬಿಸಿ ಇರ್ತಾವ ಮೊಬೈಲ್ನಾಗ. ಇಂಥ ಸೋಮಾರಿತನದ ಕಾಲದೊಳಗೆ ಅದನ್ನೆಲ್ಲ ಬಿಟ್ಟು ನೀವು ಮಂತ್ರಪಠಣ ಪಾರಾಯಣ ಮಾಡ್ತೀರಂದ್ರೆ ಬಹಳ ಶ್ರೇಷ್ಠ. ಅದಕ್ಕೆ ಈ ತರ ಜನ ನೋಡಿ, ಅವಾಗ ಸಾವಿರ ವರ್ಷಗಳ ಹಿಂದೆನೆ ಒಬ್ಬ ಜ್ಞಾನಿ ಒಂದು ಮಾತನ್ನು ಹೇಳಿದ, ಕಾವ್ಯಶಾಸ್ತ್ರ ವಿನೋದೇನ ಕಾಲೋಗಚ್ಚತಿ ಧೀಮತ ವ್ಯಸನೇನ ತು ಮೂರ್ಖಾಣಾಂ ನಿದ್ರಯ ಕಲಯೇನವ. ಈ ಜಗತ್ತಿನೊಳಗೆ 2 ತರದ ಜನ ಇದ್ದಾರೆ. ಇವೆಲ್ಲ ಜಾತಿ ಪೀತಿ ಆಮೇಲೆ ಮಾಡ್ಕೊಂಡಿದ್ದು. ಆದ್ರೆ ನಿಜವಾಗಿರುವಂತಹ ಜನ ಎಷ್ಟು ತರ ಇದ್ರಪ್ಪ? 2 ತರ. ಒಬ್ಬ ಜ್ಞಾನಿ, ಇನ್ನೊಬ್ಬ ಅಜ್ಞಾನಿ. ಒಬ್ಬ ಧೀಮಂತ, ಇನ್ನೊಬ್ಬ ಮೂರ್ಖ. ಇಷ್ಟೇ. ಅದಕ್ಕೆ ಡೆಫಿನೇಷನ್ ಕೊಡ್ತಾರೆ. ಯಾರಪ್ಪ ಒಳ್ಳೆಯವರು, ಯಾರು ಜ್ಞಾನಿ, ಯಾರು ಧೀಮಂತ, ಯಾರು ಬುದ್ಧಿವಂತ ಅಂದ್ರೆ, ಯಾರು ಸುಸಂಸ್ಕೃತ ಅಂದ್ರೆ ಕಾವ್ಯಶಾಸ್ತ್ರ ವಿನೋದೇನ ಕಾಲೋಗಚ್ಚತಿ ಧೀಮತ. ಬುದ್ಧಿವಂತ ಜ್ಞಾನಿ ಯಾರು ಅಂದ್ರೆ ಕಾವ್ಯ ಶಾಸ್ತ್ರದೊಳಗೆ ವಿನೋದ ಮಾಡೋರು.
ಸಮಯವರಣ ಮಾಡೋರಲ್ಲ. ದಿನಾಲು ಆ ಕಾವ್ಯ ಓದೋದು, ಈ ಶಾಸ್ತ್ರ, ಲಲಿತಾ ಸಹಸ್ರನಾಮ, ಶ್ರೀರುದ್ರ, ಸಿದ್ಧಾಂತ ಶಿಖಾಮಣಿ, ಭಗವದ್ಗೀತೆ ಎಷ್ಟಿದೆ ನಮ್ಮ ದೇಶದೊಳಗೆ. ಬೇರೆದವ್ರು ಒಂದೇ ಒಂದು ಬೈಬಲ್, ಒಂದು ಕುರಾನ್ ಅಷ್ಟೇ. ನಿಮಗೆ ಹಂಗಿಲ್ಲ, ಸಮುದ್ರ ಐತಿ, ಎಷ್ಟು ಬೇಕಾದ್ ಓದ್ಬೋದು, ಬೇಕಾದ್ ಓದ್ಬೋದು ನೀವು. ಒಂದಲ್ಲ ಎರಡಲ್ಲ, ಲಕ್ಷ ಲಕ್ಷ ಗಟ್ಟಲೆ ಶ್ಲೋಕ ಓದಕ್ಕಾಗಂಗಿಲ್ಲ ನಿಮ್ಗೆ. ಅವ್ರು ಬರೋದು ಹೆಂಗ? ಶಂಕರಾಚಾರ್ಯ ಸ್ತೋತ್ರಗಳು ಎಷ್ಟಿದಾವೆ, ಜೀವನ ಪರ್ಯಂತ ಹೋದ್ರೆ ಮುಗಿಯಂಗಿಲ್ಲ. ಅವ್ರು ಬದುಕಿದ್ ಸ್ವಲ್ಪ ಆಯುಸ್ಸು. ಅವ್ರು ಒಂದೇ ಕಡೆ ಕುತ್ಕೊಂಡು ಟೇಬಲ್ ಚೇರ್ ಇಟ್ಕೊಂಡು ಬರೋದಿಲ್ಲ, ಇಡೀ ದೇಶ ಸಂಚಾರ ಮಾಡ್ತಾ ಇದ್ರು. ಕಲ್ಪನೆ ಮಾಡಿ, ಸಾಧ್ಯನಾ ಇದು? ಅಸಾಧ್ಯವಾದಂತಂದು ಸಾಧಿಸಿ ನಮ್ಮ ಮುಂದೆ ತಂದು ಇಟ್ಟಾರ. ನಾವೇನು ಬರೀ ಅವಶ್ಯಕತೆ ಇಲ್ಲ, ಆನಂದವಾಗಿ ಅದನ್ನು ಓದಿ ಆನಂದಿಸುವಂತ ಒಂದು ಯೋಗ ನಮಗೆ ಬರಬೇಕಷ್ಟೇ. ಆ ಕೆಲಸ ನೀವು ಮಾಡ್ತಾ ಇದ್ರಿ. ಕಾವ್ಯ ಶಾಸ್ತ್ರದೊಳಗ ನಿಮ್ಮ ಸಮಯವನ್ನ ಸದುಪಯೋಗ ಮಾಡಿಕೊಳ್ತಾ ಇರೋದ್ರಿಂದ ನೀವೆಲ್ಲರೂ ಕೂಡ ಶ್ರೇಷ್ಠರೇ. ಇನ್ನು ಮೂರ್ಖರು ಯಾರೂಪ ಅಂತ ಹೇಳಿದ್ರೆ, ವ್ಯಸನೇನತು ಮೂರ್ಖಾಣ ಕಲಹೇನವ ನಿದ್ರಯ ಕಲಹೇನವ. ವ್ಯಸನ, ಚಟ ಮಾಡೋದು, ಅದನ್ನು ಒಂಥರ ದುಶ್ಚಟಗಳು. ಬರೀ ಚಟ ಅಂದ ತಕ್ಷಣ ಕುಡಿಯೋದು ತಿನ್ನೋದು ಅಷ್ಟೇ ಅಂತಲ್ಲ, ವ್ಯರ್ಥವಾಗಿ ಸಮಯ ಹರಣ ಮಾಡೋದು ಅದೊಂದು ವ್ಯಸನನೇ. ಆ ರೀತಿಯೊಳಗೆ ವ್ಯಸನ. ಇದು ಮಾಡಲಿಲ್ಲ ಅಂದ್ರೆ ಜಗಳ, ತಾವರೇ ಜಗಳ ಮಾಡೋದು, ಅವ್ರದ್ದು ಇವ್ರಿಗೆ ಹೇಳೋದು, ಇವ್ರದ್ದು ಅವ್ರಿಗೆ ಹೇಳೋದು, ಅವ್ರಿಗೂ ಗದ್ಲಾಗೋದು, ನೀವ್ಯಾರು ಮಾಡ್ಲಿಕ್ಕಿಲ್ಲ. ಆ ಥರ ಎಲ್ಲ ಮಾಡ್ತಿರ್ತಾರೆ ಜನ. ಒಟ್ಟು ಟೈಮ್ ಪಾಸಿಗೆ ಜಗಳ ಹಾಕ್ಸೋದು. ಆಯಮ್ಮ ಹಿಂಗನ್ಲಂತೆ, ಇವ ಹಂಗನ್ಲಂತೆ, ಅವ್ರು ಹಿಂಗನ್ಲಂತೆ, ಹೀಗೆ ಜಗಳ ಮಾಡೋದು. ಇಲ್ಲ ಅಂದ್ರೆ ಸುಮ್ಮನೆ ನಿದ್ರೆ ಮಾಡೋದು, ಊಟ ಮಾಡೋದು ಮಲ್ಕೋದು, ಊಟ ಮಾಡೋದು ಮಲ್ಕೋದು. ಈ ತರ ಯಾರು ಮಾಡ್ತಿರ್ತಾರೋ ಮೂರ್ಖ ಅಂತ ಕರೀತಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಧೀಮಂತರಾಗಬೇಕು, ನಾವೆಲ್ಲರೂ ಕೂಡ ಶ್ರೇಷ್ಠರಾಗಬೇಕು. ಭಗವಂತ ಈ ಜನ್ಮ ಕೊಟ್ಟಿರೋದೇ ನಾವು ಶ್ರೇಷ್ಠರಾಗಲಿಕ್ಕೆ. ಹೆಂಡತಿ, ಮಕ್ಕಳು, ಗಂಡ, ಸಂಸಾರ ಅದು ಇದ್ದೇ ಇರ್ತೈತೆ. ನಾನು ಆದೇಶ ಮಾಡಿ ನಿಮ್ಮ ಮಕ್ಕಳಿಗೆ ಮದುವೆ ಮಾಡ್ರಿ, ಆಸ್ತಿ ಮಾಡ್ರಿ, ಅವರು ಅದೇನು ಹೇಳ್ಬೇಕಾಗಿಲ್ಲ, ಅದು ಆಟೋಮೆಟಿಕ್ ನಡೀತಿತ್ತು. ಅದ್ರ ಜೊತೆಗೆ ಪಾರಮಾರ್ಥ ಏನ್ ಮಾಡ್ತಾ ಇದ್ದಾರಲ್ಲ, ಇಂಥ ಸಾಧನೆಯನ್ನು ಮಾಡುವಂತ ಕೆಲಸವನ್ನು ಪ್ರತಿಯೊಬ್ಬರು ಮಾಡ್ಬೇಕನ್ನೋದನ್ನ ಈ ಅಧ್ಯಾಪನ ಅನ್ನುವಂತಹ ಸಂಸ್ಥೆಯವರು ಮಾಡ್ತಾ ಇದ್ರು. ಕೇವಲ 2 ವರ್ಷದಲ್ಲಿ ಇಷ್ಟು ಜನ ತಾಯಿಯನ್ನು ಸೇರಿಸಿರಂದ್ರೆ ಒಂದು ದಶಮಾನೋತ್ಸವಕ್ಕೆ ಒಂದು 10,000 ಜನ ಆಗ್ಬೋದಂತ ನನ್ನ ಕಲ್ಪನೆ ಇದೆ. ಹಂಗ ಆಗ್ಬೇಕು, ಆ ಥರ ಎಲ್ಲ ಮಾಡಿ. ಇನ್ನೂ ಜಾಸ್ತಿ ಇದಾರೆ ಸರ್. ಇದು ಬರೀ ಬೆಂಗಳೂರಲ್ಲಿ 10 ಅಷ್ಟೇ ಬಂದಿದ್ದು. 2,000 ಮ್ಯಾಲೆ ಇದೆ. ನಮ್ಗೆ ನಮ್ಮ ಟಾರ್ಗೆಟ್ನು ನೀವು ಮೀರಿಸುವಷ್ಟು ಬೆಳಿತೀರ. 10 ವರ್ಷದಲ್ಲಿ ದಶಮಾನೋತ್ಸವ ನಮ್ಮ ಮಠದಾಗ ಮಾಡೋಣ. ದೊಡ್ಡ ಕಲ್ಯಾಣ ಮಂಟಪ ಇದೆ, ಇಲ್ಲೇ ಬರ್ರಿ. ಈ ರೀತಿ ಒಳ್ಳೆ ಕಾರ್ಯಗಳನ್ನು ನೀವೆಲ್ಲ ಮಾಡಿ ನಿಮ್ಮ ಮಕ್ಕಳಿಗೂ ಕೂಡ ಒಳ್ಳೆ ಸಂಸ್ಕಾರವನ್ನು ಕೊಡುವಂತ ಅವರಿಗೊಂದು ಹೇಳ್ಬೇಕಿದ್ನಲ್ಲ, ಹಿಂಗೆಲ್ಲ ಮಾಡ್ಬೇಕಪ್ಪ. ಓದೋದ್ರ ಜೊತೆ ಈ ದಿನ ಒಂದು ಅರ್ಧ ಗಂಟೆ ಇದ್ರ ಕಡೆ ಲಕ್ಷ್ಯ, ಒಂದಿಷ್ಟು ನಿಮ್ಮ ಇಂಟ್ರೆಸ್ಟ್ ಅನ್ನ ಈ ಕಡೆ ಕೊಡಬೇಕು ಅನ್ನುವಂತಹ ಸದ್ಬುದ್ಧಿಯನ್ನು ಕೂಡ ನಿಮ್ಮ ಮಕ್ಕಳಿಗೆ ಕಲಿಸ್ಬೇಕು. ಮಕ್ಕಳು ಕೇಳದಿದ್ರು ಕೂಡ ಕೇಳೋ ಹಾಗೆ ಮಾಡಿ ಅವರಿಗೆ ಸಂಸ್ಕಾರ ಕೊಡೋ ಕೆಲಸ ನೀವು ಮಾಡಿದ್ರೆ ಅಂದ್ರೆ ಮುಂದೆ ನಮ್ಮ ಭವಿಷ್ಯ, ನಮ್ಮ ದೇಶದ ಭವಿಷ್ಯ ಬಹಳ ಸುರಕ್ಷಿತವಾಗಿರ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಇವತ್ತು ತಾವೆಲ್ಲ ಆಸಕ್ತಿಯಿಂದ ಬಂದಂತೆಲ್ಲ ತಾಯಂದಿರಿಗೆ ವಿಶೇಷವಾಗಿ ಉದಾರವಾಗಿ ನೀವೆಲ್ಲರೂ ಕೂಡ ಕಾಣಿಕೆಯನ್ನು ಕೊಟ್ಟಿದ್ದೀರಾ. ಜೊತೆಗೆ ಎಲ್ಲರೂ ಸೇರಿ ಒಂದು 10,000 ರೂಪಾಯಿಗಳ ಕಾಣಿಕೆಯನ್ನು ಮಟ್ಟಕ್ಕೆ ಮಾಡಿದ್ದೀರಿ. ತಮಗೆಲ್ಲ ದೇವರು ಒಳ್ಳೆಯದನ್ನು ಮಾಡಲಿ. ನೀವು ಒಂದು ಕೊಟ್ಟರೆ ಅದು 1,00,000 ಪಟ್ಟು ಆಶೀರ್ವಾದವನ್ನು ವೀರಭದ್ರ ಸ್ವಾಮಿ ನಿಮಗೆಲ್ಲ ನೀಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ನಮ್ಮ ಸಂಪರ್ಕದಲ್ಲಿರ್ತಕ್ಕಂಥ ನಮ್ಮ ಇಂದುಕಲಾ ಅಮ್ಮನವರಾಗಿರ್ಬೋದು, ನಮ್ಮ ಅನಿಗೋಳ ಅಮ್ಮವರಾಗಿರ್ಬೋದು, ಇವರು ಕೂಡ ತಮ್ಮನ್ನೇ ತಾವು ತಾಯಂದಿರಿಗೆ ಪಾಠವನ್ನು ಕಲಿಸುವುದರಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡಿದ್ದಾರೆ. ನಮ್ಮ ಮಠದಲ್ಲಿ ಸುಮಾರು ಒಂದು 210 ವಿದ್ಯಾರ್ಥಿಗಳಿದ್ದಾರೆ. 210 ವಿದ್ಯಾರ್ಥಿಗಳು ಶ್ರೀರುದ್ರವನ್ನ ಸಸ್ವರವಾಗಿ ಪ್ರತಿನಿತ್ಯ ಪಠಣ ಮಾಡ್ತಾರೆ. ಪ್ರತಿನಿತ್ಯ ಸಸ್ವರವಾಗಿ ಶ್ರೀರುದ್ರವನ್ನು ಹೇಳ್ತಾರೆ, ಸಿದ್ಧಾಂತ ಶಿಖಾಮಣಿಯನ್ನು ಹೇಳ್ತಾರೆ. ಇದನ್ನೆಲ್ಲ ನಮ್ಮ ಇಂದುಕಲಮ್ಮವರು, ಅನಿಗೋಳಮ್ಮವರೆಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಪಾಠವನ್ನು ಮಾಡಿದ್ದಾರೆ. ಈ ನಮ್ಮ ಮಠದಲ್ಲಿ ಬಸವರಾಜರು ಅಂತವರು ಶ್ರೀರುದ್ರ ಪಾಠವನ್ನು ಮಾಡಿದ್ದಾರೆ. ಹೀಗೆ ನಮ್ಮ ಮಠದ ಜೊತೆಗೆ ಸದಾ ನೀವೆಲ್ಲ ಸಂಪರ್ಕದಲ್ಲಿ ಇಟ್ಕೊಳ್ಳಿ. ಆನಂದವಾಗಿ ಪ್ರಸಾದ ಮಾಡಿ, ಆನಂದವಾಗಿ ಎಲ್ಲವನ್ನು ನೋಡಿ ಆನಂದಿಸಿ ನಾವೆಲ್ಲರೂ ಕೂಡ ತೆರಳಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ನಮ್ಮ ನುಡಿಗಳಿಗೆ ಧನ್ಯವಾದಗಳು. ಪಾರ್ವತಿ ಬಗ್ಗೆ Thank you.
ಹಾಂ ಅವರೇ ತುಪ್ಪ ಇಲ್ಲ ನೀವು ಹಾಕ್ಸ್ಕೊಳ್ಳಿ ಹಾಕ್ಸ್ಕೊಳ್ಳಿ ಯಶೋಧವ್ರ ಮಠದ ಹಳೆ ಶಿಷ್ಯರು ಖುಷಿ ಆಯ್ತು ಟೀಚರ್ ಆಗಿದ್ದು ಬಹಳ ಖುಷಿ ಆಯ್ತು. ತುಂಬ ಧನ್ಯವಾದಗಳು. ಇಲ್ಲಿ ತನಕ ಬಂದು ಪ್ರಸಾದ ಮಾಡಿ